Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಹುಣಸೆಹಣ್ಣಿನ ಗೊಜ್ಜು ಮಾಡೋಣ. ಇದು ತುಂಬಾ ರುಚಿಯಾಗಿರುತ್ತೆ ನೋಡಿ. ಅದಕ್ಕೆ ನಾನು ಸಾಸಿವೆ, ಸ್ವಲ್ಪ ಅರಿಶಿನದ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಧನ್ಯದ ಪೌಡ್ರು, ಕರಿಬೇವಿನ ಸೊಪ್ಪು, ಒಂದೆರಡು ಒಣಮೆಣಸಿನ್ಕಾಯಿ, 1 ಈರುಳ್ಳಿ ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಬೇಕು, ಇದು ತುಂಬಾ ಚೆನ್ನಾಗಿರುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ. ಇದನ್ನು ತಟ್ಟೆನ ಫುಲ್ಲು ನೆಕ್ಕಿ ತಿಂದಾಕ್ತಾರೆ, ಖಾಲಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ನಾವು ನೋಡಿ ಕರಿಬೇವಿನ ಸೊಪ್ಪು ಹಾಕೋಣ. ಮತ್ತು ಮೆಣಸಿನ್ಕಾಯಿನೂ ಅದಕ್ಕೆ ಹಾಕೋಣ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗಿದಾಗಲಿ ನೋಡಿ. ಈರುಳ್ಳಿ ಹಾಕ್ತೀನಿ, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಬೇಯಲಿ. ಇದು ನಾಲಿಗೆ ಎಲ್ಲ ಕೆಟ್ಟೋಗಿದ್ರೆ, ಜ್ವರ ಗಿರ ಬಂದಾಗ ಚೆನ್ನಾಗಿರುತ್ತೆ ನೋಡಿ. ಬೆಳ್ಳುಳ್ಳಿನ ಹಂಗೆ ಗೆಜ್ಜೆ ಹಾಕ್ತೀನಿ ನಾನು, ಕುಟ್ಬಿಟ್ಟು ಹಾಕೋಣ ಸಿಪ್ಪೆ ಬೆರೆಸಿಗೆ. ಇದನ್ನು ಚೆನ್ನಾಗಿ ಕಿವುಚೋಣ. ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು. ಸ್ವಲ್ಪ ಬಿಸಿನೀರು ಹಾಕಿದ್ರೆ ಬೇಗ ಹುಣಸೆಹಣ್ಣು ನೆನೆದಿದಾಗುತ್ತೆ. ಇದಕ್ಕೆ ನೋಡಿ ಅರಿಶಿನ ಪುಡಿ ಹಾಕೋಣ ನೋಡಿ. ಇದಕ್ಕೆ ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದರಲ್ಲೇ ಜೀರಿಗೆ ಎಲ್ಲ ಇರುತ್ತೆ. ನಾನು ಧನಿಯಾ ಪುಡಿ ಮಾಡಿರೋದು ತೋರಿಸಿದ್ದೀನಲ್ಲ, ಅದರಲ್ಲೇ ಎಲ್ಲ ಇರುತ್ತೆ ನೋಡಿ. ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ, ಮನೆಯಲ್ಲೇ ಮಾಡಿರೋದು ಖಾರದ ಪುಡಿ ಮತ್ತು ಧನಿಯದ ಪುಡಿ. ನಾಲ್ಗೆಗಂತೂ ತುಂಬಾ ರುಚಿಯಾಗಿರುತ್ತೆ, ಮತ್ತು ಅನ್ನ ತಿನ್ನೋಕ್ಕಂತೂ ಅಷ್ಟು ಟೇಸ್ಟ್ ಇರುತ್ತೆ. ಇದು ನೋಡಿದ್ರೆ ನಿಮಗೆ ಗೊತ್ತಾಗಲ್ಲ, ಮನೇಲಿ ಮಾಡಿದ್ರೇ ಗೊತ್ತಾಗೋದು. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಇರಬೇಕು ಇದಕ್ಕೆ. ಹುಳಿ ಮುಂದೆ ಇರಬೇಕು ಜಾಸ್ತಿ ನೋಡಿ. ಇದನ್ನೆಲ್ಲ ನಾನು ಮತ್ತೆ ಎಲ್ಲ ಫುಲ್ಲು ಚೆನ್ನಾಗಿ ಕಿವುಚ್ಬಿಟ್ಟೆಲ್ಲ ಹುಯ್ತೀನಿ ನಾನು. ಅದಕ್ಕೆ ಹುಣಸೆಹಣ್ಣು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ. ತುಂಬ ರುಚಿಯಾಗಿರುತ್ತೆ. ಜ್ವರ ಬಂದವರಿಗೆ, ಹುಷಾರಿಲ್ದವ್ರಿಗೆ ಈ ಥರ ಮಾಡಿಕೊಡಿ. ಖಾರವಾಗಿ ಚೆನ್ನಾಗಿರುತ್ತೆ. ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ತಗೊಳ್ರಿ. ನಾನಿಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ಖಾರದ ಪುಡಿ ಕಮ್ಮಿ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಹುಳಿ ಮುಂದೆ ಇರಬೇಕು ಜಾಸ್ತಿಯ, ಹುಳಿಯಾಗಿ. ತಿನ್ನುವಾಗಲೂ ಬೇಕಾದರೆ ನೀವು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಬೋದು. ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪ ಇಷ್ಟ ಇಲ್ಲ ಅಂದವರು ಹಾಗೇ ತಿನ್ಬೋದು. ಇದರಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದೆ, ಹಂಗೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಬೇಯಬೇಕಿದು. ನೀವು ನೀರು ಥರನೂ ಮಾಡ್ಕೋಬೋದು, ಸ್ವಲ್ಪ ನೀರು ಜಾಸ್ತಿ ಹಾಕಿ ನೋಡಿ. ಇನ್ನೊಂದು ಸ್ವಲ್ಪ ನಾನು ನೀರು ಬೆರೆಸ್ದೆ, ಗಟ್ಟಿ ಆಯಿತು ನೋಡಿ. ನಾನು ಅನ್ನ ಮಾಡಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ನೋಡಿ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ. ತುಂಬ ರುಚಿಯಾಗಿರುತ್ತೆ. ಬಾಯಿಗೆ ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲೇ ಮಾಡಿರೋ ಪುಡಿ ಹಾಕಬೇಕು. ನೀವು ಹೊರಗಡೆಯಿಂದ ಅಂಗಡಿಯಿಂದ ತಂದು ಪ್ಯಾಕೆಟಲ್ಲಿ ಚೆನ್ನಾಗಿರಲ್ಲ. ಮನೆಯಲ್ಲೇ ಮಾಡಿರೋ ಪುಡಿಯಿಂದಲೇ ಚೆನ್ನಾಗಿ ಬರೋದು. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೇಗಿತ್ತು ಅಂತ ತಿಳಿಸ್ರಿ. ವಿಡಿಯೋ ಫುಲ್ ವಾಚ್ ಮಾಡಿ. ಎಲ್ರಿಗೂ ಬಾಯ್.